ನಾನು ಆಗ್ತಾನೆ ಹೇಳಿದಾಗೆ ಬಹಳಷ್ಟು ಕಡೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಅದರಲ್ಲೂ ಕೂಡ ಈ ಉತ್ತರ ಕನ್ನಡ ಭಾಗದಲ್ಲಿ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆ ಜಮೀನುಗಳೆಲ್ಲ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಚಂಡಿಯಾದಲ್ಲಿ ಬಹಳಷ್ಟು ಅವಾಂತರಗಳಾಗಿದೆ. ದಾರಿ ಕಾಣದೆ ಮನೆಯಲ್ಲೇ ಜನರು ಉಳ್ಕೊಂಡಿದ್ದಾರೆ ಅಥವಾ ಹೊರಗಡೆ ಎಲ್ಲೂ ಹೋಗದೆ ಮನೆಯಲ್ಲೇ ಇರಬೇಕಾದಂಥದ್ದು ಅನಿವಾರ್ಯತೆ ಇದೆ. ಹೊರಗಡೆ ಹೋಗೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ, ಆ ರೀತಿಯಾಗಿ ಆಗೋಗ್ಬಿಟ್ಟಿದೆ. ಇದ್ದ ಟೈಮ್ನಲ್ಲಿ ಕೆಲವರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಂಥ ಮಂದಿಯನ್ನೆಲ್ಲ ರಕ್ಷಿಸುವಂಥ ಕಾರ್ಯ ಕೂಡ ಸ್ಥಳೀಯರಿಂದಲೇ ಆಗ್ತಾ ಇದೆ. ಮಕ್ಕಳು ಮಹಿಳೆಯರ ರಕ್ಷಣೆ ಮಾಡ್ತಾ ಇದ್ದಾರೆ ಸ್ಥಳೀಯರು. ಬೋಟ್ ಮುಖೇನವಾಗಿ ನೋಡಿ 5 ಕುಟುಂಬಗಳ ರಕ್ಷಣಾ ಕಾರ್ಯ ಮಾಡುವಂಥದ್ದು ನಡೀತಾ ಇದೆ. ಜನಪ್ರತಿನಿಧಿಗಳು ಬರ್ತಿಲ್ಲ, ಅಧಿಕಾರಿಗಳು ಎಲ್ಲಿ ಹೊದ್ದು ಮಲಗಿದಾರೋ ತಿಳಿತಾ ಇಲ್ಲ. ಸೊ ಹಾಗಾಗಿ ತಮ್ಮನ್ನು ತಾವೇ ರಕ್ಷಿಸ್ಕೊಳ್ಬೇಕಾದಂಥದ್ದು ಅನಿವಾರ್ಯತೆ ಅಲ್ಲಿನ ಸ್ಥಳೀಯ ಮಂದಿಯದ್ದು ನೋಡಿ ಇಲ್ಲಿ. ಆಮೇಲೆ ಈ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು ಈ ಭಾಗ ಏನು ಹಿಂದೆ ಇದ್ದಂಥ ಏನು ಮಳೆ ಏನು ಕಾಣದೇ ಇದ್ದಂಥವರಲ್ಲ, ಹಿಂದೆಯಿಂದ ಇದಕ್ಕಿಂತ 10 ಪಟ್ಟು ಮಳೆ ಜಾಸ್ತಿ ಬಂದಿದೆ. ಬಟ್ ಅಲ್ಲಿ ಆಗಿರುವಂಥ ಅವ್ಯವಸ್ಥೆಗಳಿಂದಾಗಿ ಈ ಥರದ ಅನಾಹುತಗಳು ಜಾಸ್ತಿ ಆಗ್ತಾ ಇದೆ. ನೌಕಾನೆಲೆಗೆ ಸಂಬಂಧಪಟ್ಟಂಗೆ ಅಲ್ಲಿರುವಂಥವ್ರು ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಅಲ್ಲಿ ಅವರು ನಡೆಸಿರುವಂಥ ಕೆಲ ಕಾಮಗಾರಿಯಿಂದಾಗಿ ನೀರು ಸರಾಗವಾಗಿ ಹರಿದು ಹೋಗೋಕ್ಕಾಗದೆ ಈ ಥರದ ಅನಾಹುತ ಆಗ್ತಾ ಇದೆ ಅಂತ ಸೂರಜ್ ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬೋಣ. ಕಾರವಾರ ತಾಲೂಕಿನಾದ್ಯಂತ ನಿನ್ನೆ ರಾತ್ರಿ ಇಡೀ ಸುರಿದ ಮಳೆಗೆ ಬಹಳಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಈಗ ನೀವು ದೃಶ್ಯದಲ್ಲಿ ನೋಡಬಹುದು, ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಚಂಡ್ಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಜಮೀನು ಪೂರ್ತಿಯಾಗಿ ಜಲಾವೃತಗೊಂಡಿದೆ. ಅಷ್ಟೇ ಅಲ್ಲದೆ ಸೇತುವೆ ಅಂತೂ ಕಾಣಕ್ಕೆ ಗತಿಯಿಲ್ಲ, ಇಲ್ಲಿ ಪೂರ್ತಿಯಾಗಿ ಜಲಾವೃತಗೊಂಡಿದೆ. ಅಷ್ಟೇ ಅಲ್ಲದೆ ರಸ್ತೆಗಳು ಸಹಿತ ಪೂರ್ತಿಯಾಗಿ ಜಲಾವೃತಗೊಂಡಿದೆ. ನಾವು ಅದೇ ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡು ಇವತ್ತು ನಿಮ್ಮನ್ನ ಪ್ರತ್ಯಕ್ಷ ವರದಿಯನ್ನು ಕೊಡುವಂಥ ಕೆಲಸವನ್ನು ಟಿವಿ ನೈನ್ ತಂಡ ಮಾಡ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಇದು ಸುಮಾರು ಒಂದು 3 ರಿಂದ 4 ಗ್ರಾಮಗಳಿಗೆ ಹೋಗುವಂಥ ರಸ್ತೆದ ಮಧ್ಯದಲ್ಲಿ ನಾವಿದ್ದೀವಿ. ರಸ್ತೆಯ 4 ದಿಕ್ಕಿನಲ್ಲಿಯೂ ಸಹಿತ ಮಳೆಯ ನೀರಿನಿಂದ ರಸ್ತೆಗಳು ಜಲಾವೃತವಾಗಿದೆ. ಗದ್ದೆಗಳಂತೂ ಕೆರೆಗಳಿಗಿಂತಲೂ ಹೆಚ್ಚಿಗೆ ನೀರು ಗದ್ದೆಗಳಲ್ಲಿ ತುಂಬಿಕೊಂಡಿದೆ. ಅಷ್ಟೇ ಅಲ್ಲದೆ ಮನೆಗಳಿಗೂ ಸಹಿತ ನೀರು ನುಗ್ಗಿರುವುದರಿಂದ ಜನರನ್ನ ಬೋಟ್ನಿಂದ ತರುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು ಜನರನ್ನ ಯಾವ ರೀತಿಯಾಗಿ ಬೋಟ್ನಿಂದ ತರಲಾಗ್ತಾ ಇದೆ ಅಂತ. ನಿನ್ನೆ ರಾತ್ರಿ ಇಡೀ ಸುರಿದ ಮಳೆಗೆ ಇವತ್ತು ಬೆಳ್ಳಂಬೆಳಿಗ್ಗೆ ನೋಡುವಷ್ಟರೊಳಗಡೆ ಜನರಿಗೆ ಆಘಾತ ಉಂಟಾಗಿ ಅವರು ಕಳೆದ ಒಂದು 4 ದಿನಗಳ ಹಿಂದೆ ಯಾವ ರೀತಿಯಾಗಿ ಮಳೆ ಸುರಿದಿತ್ತು ಅದೇ ರೀತಿಯಾದಂಥ ನೀರಿರುತ್ತೆ ಅಂತ ಅವರು ಸಹಿತ ಆರಾಮಾಗಿ ಮನೆಯಲ್ಲಿದ್ದರು. ಆದರೆ ನೀರಿನ ಮಟ್ಟ ಮಣ್ಣೆಗಿಂತಲೂ ಹೆಚ್ಚಿಗೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಚಿಕ್ಕ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಬರುವುದು ಹೆಂಗೆ ಅಂತ ಆತಂಕದಲ್ಲಿ ಇಲ್ಲಿರುವಂಥ ಗ್ರಾಮಸ್ಥರ ಎಲ್ಲರೂ ಸೇರಿಬಿಟ್ಟು ಒಂದು ಬೋಟನ್ನು ಮಾಡಿ ಬೋಟ್ ಮೂಲಕ ಜನರನ್ನ ಹೊರತರುವಂಥ ಕೆಲಸ ಮಾಡಲಾಗ್ತಾ ಇದೆ. ಈ ಒಂದು ದೃಶ್ಯದಲ್ಲಿ ನೋಡ್ಬೋದು, ಚಿಕ್ಕ ಮಕ್ಕಳು, ಆದ ನಂತರ ಮಹಿಳೆಯರನ್ನು ಸಹಿತ ಇವತ್ತು ರೆಸ್ಕ್ಯೂ ಮಾಡುವಂಥ ಕೆಲಸವನ್ನು ಸ್ವತಃ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ನೀವು ಯಾವುದೇ ರೀತಿಯಂಥ NDRF ತಂಡ ಆಗಿರಲಿ, SDRF ತಂಡ ಆಗಿರಲಿ, ಯಾವುದೇ ರೀತಿಯಂಥ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಕೆಲಸ ಮಾಡ್ತಾ ಇರೋದು ಇಲ್ಲಿರುವಂಥ ಗ್ರಾಮಸ್ಥರು. ಅವ್ರನ್ನೇ ಮಾತಾಡಿಸೋಣ. ಯಾಕಂದರೆ ಪ್ರಮುಖವಾಗಿ ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ಯಾಕಂದರೆ ಈ ಸಮಸ್ಯೆಯ ಬಗ್ಗೆ ಕಳೆದ 4 ದಿನಗಳಿಂದ ಟಿವಿ ನೈನ್ ತಂಡ ವರದಿ ಮಾಡ್ತಾನೇ ಇದೆ. ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿ ಮತ್ತು ನೌಕಾದಳದ ಅವೈಜ್ಞಾನಿಕ ಕಾಮಗಾರಿಯಿಂದ ಈ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ರಾತ್ರಿ ಇಡೀ ಸುರಿದ ಮಳೆಯಿಂದಾಗಿ ಇವರಿಗೆ ಯಾವ ರೀತಿಯಾದ ಸಮಸ್ಯೆ ಆಯಿತು, ಮತ್ತೆ ಬೋಟ್ ವ್ಯವಸ್ಥೆಯನ್ನು ಯಾರು ಮಾಡಿದ್ರು ಅಂತ ಕೇಳೋಣ. ಇದು ಬೋಟ್ ವ್ಯವಸ್ಥೆ ಯಾರು ಮಾಡಿದ್ರು? ಇದನ್ನ ಶಾನ್ಭೋಗ್ ಸರ್ ಅವರು ಪಂಚಾಯತ್. ಹೌದು, ಪಂಚಾಯತ್ ವತಿಯಿಂದ. ಈಗ ಜಿಲ್ಲಾಧಿಕಾರಿಗಳಾಗಿರಲಿ, ಇಲ್ಲಿ ಯಾರು ಅಧಿಕಾರಿಗಳು ಬರ್ತಾ ಇಲ್ಲ ಸರ್. ಇಡೀ ನಾವು ಇಡೀ ರಾತ್ರಿಯಿಂದ ಮಳೆ ಬಿದ್ದಂತ ನಾವು ಸಂಕಟದಲ್ಲಿ ಇದ್ದಿದ್ದೇವೆ ಸರ್. ಮತ್ತೆ ಇದು 10-12 ವರ್ಷಕ್ಕೆ ಇದೇ ಸಮಸ್ಯೆ. ನೀರು ಕೆಳಗಡೆ ನೆವಲ್ದವರು ಅಲ್ಲಿ ತಡೆಗೋಡೆ ಹಾಕಿದ್ದಾರೆ, ಅಲ್ಲಿಂದ ನೀರು ಹೋಗ್ತಾ ಇಲ್ಲ ಕೆಳಗಡೆ. ಹಾಗಂತ ನಾವು ಮಕ್ಕಳ ಮರೆಯಿಂದ ಎಲ್ಲರೊಂದು ನಮಗೆ ರಿಲೇಷನ್ ಮನೆಗೆಲ್ಲ ಕಳಿಸ್ಕೊಟ್ಕೊಂಡು ಬಂದಿದ್ದೇವೆ. ಈಗ ಪ್ರತಿ ವರ್ಷ ಇದೇ ಸಮಸ್ಯೆ ಸರ್ ಇಲ್ಲಿ. ಪೂರ್ತಿ ನಿಮ್ಮ ಮನೆಗಳಿಗೆ ಹೋಗುವಂತ ರಸ್ತೆ ಎಲ್ಲ ಪೂರ್ತಿ ಇದನ್ನಾಗಿಬಿಟ್ಟಿದೆ, ಜಲಾವೃತ ಆಗಿದೆ. ನೋಡಿ ಸರ್, ಇದೆಲ್ಲ ಮನೆಗೆ ಹೋಗುವ ರಸ್ತೆಗಳು, ಅಲ್ಲಿ ಮನೆಗಳಿಗೆ ನೀರು ತುಂಬ್ತಾ ಇದೆ ಸರ್. ಮತ್ತೊಬ್ಬರನ್ನ ಮಾತಾಡ್ಸೋಣ. ಸರ್, ಏನಿದು ಈ ಸಮಸ್ಯೆ ಅಂತೂ ನಾವೆಲ್ಲ ಬೇಯಿಸಿದವ್ರು ನೀವು ಹೇಳ್ತಾನೆ ಇದ್ದೀರಾ. ಮೊನ್ನೆ ಜಿಲ್ಲಾಧಿಕಾರಿಗಳು ಸಹಿತ ಬಂದಿದ್ರು, ಏನಾದ್ರು ಭೇಟಿ ಆದ್ರೆ? ಏನಾದ್ರು ಭೇಟಿ ಆಗಿದ್ದು ನೋಡ್ತಾರೆ ಹೋಗ್ತಾರೆ ಸರ್, ಏನು ಮಾಡೋದಿಲ್ಲ, ಏನಿಲ್ಲ. 12 ವರ್ಷ ಆಯಿತು ಇದೇ ಥರ ಸಮಸ್ಯೆ. 12 ವರ್ಷ ನೋಡಿ, ಎಲ್ಲ ಒಂದು 5-6 ಮನೆಗೆ ನೀರು ತುಂಬಿದೆ, ಎಲ್ಲ ಅರ್ಧ ನೀರು ತುಂಬಿದೆ. ಒಂದು 12 ವರ್ಷ ಆಯ್ತು ಇದೇ ನೋಡ್ತಾರೆ ಹೋಗ್ತಾರೆ. ಇವತ್ತು ಎಷ್ಟೇ ಮಾತು ಈ ಮಕ್ಕಳಿಗೆ, ಮತ್ತೆ ನಾಳೆಗೆ ಮತ್ತೆ ಯಾರು ಬರೋದಿಲ್ಲ ಅಷ್ಟೇ. ನಿನ್ನೆ DC ಅವರು ಬಂದಿದ್ರು ಅಂತ ಯಾರಿಗೂ ನಮ್ಗೆ ಗೊತ್ತಾಗಲಿಲ್ಲ. ಮೊನ್ನೆ ಪೇಪರ್ ಮೇಲೆ ಕೊಟ್ಟಾಗ ನಮ್ಗೆ ಗೊತ್ತಾಯಿತು, ನಮ್ಗೆ ಬಂದಿದ್ರು ಇಲ್ಲಿ ಏನು ಸಮಸ್ಯೆ ಉಂಟು ನೋಡಿದ್ರು, ಹೋಗಿದ್ರು ಅವರು. ನಮಗೇನು ಗೊತ್ತೇ ಇಲ್ಲ, ಏನು ಸ್ಥಳೀಯ ನಮ್ಮ ಜನರಿಗೆ ಏನು ಗೊತ್ತೇ ಇಲ್ಲ.
ಈಗ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದು ಪೂರ್ತಿಯಾಗಿ ರಸ್ತೆಯ ಪಕ್ಕದಲ್ಲಿರುವಂಥ ಇದು ಆಳವಾಗಿರುವಂಥ ಗದ್ದೆಗಳಿದೆ. ಗದ್ದೆಗಳಲ್ಲಿ ನೀರು ಅಂತೂ ಪೂರ್ತಿಯಾಗಿ ಒಬ್ಬ ವ್ಯಕ್ತಿ ಮುಳುಗ್ತಾನೆ ಆ ರೀತಿಯಾದಂಥ ನೀರಿದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಮಧ್ಯಭಾಗದಲ್ಲಿರೋ ರಸ್ತೆಯು ಸಹಿತ ಜಲಾವೃತವಾಗಿರೋ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಜನರು ಬೋಟ್ಗಳ ಮೂಲಕ ಅಲ್ಲಿರುವಂಥ ಜನರನ್ನ ಕರೆತರುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಯಾಕಂದರೆ ನಾವು ಈಗ ಏನಿದ್ದೀವಿ ಇದು ರಸ್ತೆಯು ಸಹಿತ ಪೂರ್ತಿಯಾಗಿ ಜಲಾವೃತಗೊಂಡಿದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿರುವಂಥ ಜನರು ಪ್ರತಿದಿನವೂ ಸಹಿತ ಆತಂಕದಲ್ಲೇ ಕಾಲ ಕಳೆಯುವಂಥ ಪರಿಸ್ಥಿತಿ ಉಂಟಾಗಿದೆ. ಯಾಕೆಂದರೆ ಇನ್ನೂ 3 ದಿನಗಳ ಕಾಲ ರೆಡ್ ಅಲರ್ಟ್ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಎಷ್ಟು ನೀರುಗಳು ನಮ್ಮ ಈ ಪ್ರದೇಶದಲ್ಲಿ ನುಗ್ಗಬಹುದು ಅಂತ ಆತಂಕವೂ ಸಹಿತ ಜನರಲ್ಲಿ ಮನೆ ಮಾಡಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತುರೆ, TV9 ಕಾರವಾರ.